ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ಇವತ್ತು ವಿಡಿಯೋದಲ್ಲಿ TA ರ್ಯಾಲಿಗೆ ಹೋಗ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಬಗ್ಗೆ ಡೌಟ್ ಇತ್ತು. ಆ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಡಾಕ್ಯುಮೆಂಟ್ಸ್ ಏನು ಬೇಕು ಅಂತಂದರೆ 10th ಮಾರ್ಕ್ಸ್ ಕಾರ್ಡು, ನೀವು ಏನಾದರೂ ಟ್ರೇಡ್ಸ್ಮನ್ 8th ಹಾಕ್ತಿದ್ರೆ 8th ಮಾರ್ಕ್ಸ್ ಕಾರ್ಡು, ಇಲ್ಲ ಅಂತಂದ್ರೆ ನೀವೆಲ್ಲ ಟೆಕ್ನಿಕಲ್ಲು ಕ್ಲರ್ಕ್ ಮಾಡ್ತಿದ್ರೆ PUC ಮಾರ್ಕ್ಸ್ ಕಾರ್ಡ್, ಇವನ್ನ ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಳ್ರಿ. ನಂತರ ಆಧಾರ್ ಕಾರ್ಡು ಬೇಕಿದ್ರೆ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ತೊಗೊಳ್ರಿ, ಆಧಾರ್ ಕಾರ್ಡ್ ತೊಗೊಳ್ರಿ. ನೆಕ್ಸ್ಟ್ ರೆಸಿಡೆನ್ಸಿ ಡೊಮೆಸ್ಟಿನಲ್. ನಂತರ ನಿಮ್ಮದು ಇನ್ಕಮ್ ಕಾಸ್ಟ್ ತಗೋರಿ. ಇನ್ಕಮ್ ಕಾಸ್ಟ್ ಆದ ನಂತರ ನೀವು 20 ಫೋಟೋಸ್ ತಗೋರಿ. 20 ಫೋಟೋಸ್ ಮತ್ತು ಅನ್ಮ್ಯಾರಿಡ್ ಕ್ಯಾರೆಕ್ಟರ್ ಇವನ್ ಸರ್ಟಿಫಿಕೇಟ್ನ ತಗೋರಿ. ಇಷ್ಟಾದ ನಂತರ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ನೇಮ್ ಇರ್ತದಲ್ಲ ಅದೇ ಸೇಮ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಆಧಾರ್ ಕಾರ್ಡ್ನಲ್ಲಿ ಏನು ನೇಮ್ ಇರ್ತದಲ್ಲ ಅದೇ ಸೇಮ್ ನಿಮ್ಮ ಉಳಿದೆಲ್ಲ ಡಾಕ್ಯುಮೆಂಟ್ಸಲ್ಲಿ ಇರಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಸೇಮ್ ಇರಬೇಕು. ಅದೇ ಸೇಮ್ ಎಲ್ಲ ಡಾಕ್ಯುಮೆಂಟ್ಸ್ ಒಳಗೂ ನಿಮ್ದು ಏನಿರಬೇಕಾ, ಸೇಮ್ ನೇಮ್ ಇರಬೇಕಾ. ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿಲ್ಲ. ನೀವು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತಂದರೆ ನಿಮ್ಮನ್ನ ಡಾಕ್ಯುಮೆಂಟ್ ಫೇಲ್ ಮಾಡಿ ಹೊರಗೆ ಕಳಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಯಾರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಇದ್ದರೆ ಈಗ ಅಪ್ಡೇಟ್ ಮಾಡ್ಕೋರಿ. ಹೋಗ್ರಿ ಎಲ್ಲ ಕಡೆ ನೀವು ಆಧಾರ್ ಕಾರ್ಡ್ ತಿದ್ದುಪಡಿದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೋರಿ. ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ತಿದ್ದುಪಡಿದ್ರೆ ತಿದ್ದುಪಡಿ ಮಾಡ್ಕೋರಿ. ರೆಸಿಡೆನ್ಸಿ ಡೊಮಿಸೈಲ್ ನಿಮ್ಮ ಡೇಟ್ ಅದು ಮುಗಿದ್ರೆ ಅವನ್ನೆಲ್ಲ ಹೊಸ ತೆಗ್ಸೋರಿ. ಮತ್ತೊಮ್ಮೆ ಒಂದು 500 ರೂಪಾಯಿ ಕೊಟ್ಟರೆ ಮತ್ತೆ ವಾಪಸ್ ತಗೊಡ್ತಾರು, ಅವ್ನು ತೆಗ್ಸೋರಿ. ತೆಗ್ಸೋದ ನಂತರ ಇವೆಲ್ಲನೂ ಅಚ್ಚುಕಟ್ಟಾಗಿ ಕರೆಕ್ಟ್ ನೀಟಾಗಿ ತೊಗೊಂಡೆ ಡಾಕ್ಯುಮೆಂಟ್ಸನ್ನ ಒಯ್ರಿ, ಓದು ರನ್ನಿಂಗ್ ಹೊಡ್ರಿ ಅಂತ ಹೇಳ್ತಾ, ನಿಮ್ಗಂತೂ ಗೊತ್ತೈತಿ ಕೊಲ್ಲಾಪುರದಾಗ ಐತಿ, ಸಿಕಂದರಾಬಾದಾಗ ಐತಿ, ನಾಸಿಕ್ನಾಗ ಐತಿ, ಬೆಳಗಾವಿನಾಗ ಐತಿ. ಎಲ್ಲಿ ಹೊಡಿತೀರಿ ನೋಡ್ರಿ. ಎಲ್ಲಿ ಹೋದರೂ ಸಮೇತ ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಒಯ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಕನ್ನಡದಲ್ಲಿ ನಡೆಯೋದಿಲ್ಲ. ಪ್ರತಿಯೊಂದು ಇಂಗ್ಲೀಷ್ ಇರಬೇಕು, ಇಲ್ಕಂದ್ರೆ ಹಿಂದಿ ಇರಬೇಕು. ನಮಗೆ ಇಂಗ್ಲೀಷ್ ಅಲೋ ಆಗತ್ತೆ, ನಾವು ಇಂಗ್ಲೀಷನ್ನು ತಗೋರಿ. ಇಂಗ್ಲೀಷನ್ನು ತಗೊಂಡ ನೀವು ಹೋಗಿ ಡಾಕ್ಯುಮೆಂಟ್ಸನ್ನು ತಗೊಂಡು ಅಲ್ಲಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.